ನಮಸ್ಕಾರ ವೀಕ್ಷಕರೇ, ಕನ್ನಡ ಅಸ್ಟ್ರ ಮೀಡಿಯಾ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಮ್ಮ ಜೊತೆ ಇದ್ದಾರೆ ಶ್ರೀ ಸಂತೋಷ್ ಭಟ್ ಗುರುಜಿ ಅವರು, ದೀಪಯಕ್ಷಿಣಿ ಆರಾಧಕರು ಹಾಗೂ ಪ್ರಶ್ನಾಶಾಸ್ತ್ರ ತಂತ್ರಜ್ಞರು. ನಮಸ್ಕಾರ ಗುರುಗಳೇ. ಇವತ್ತು ಒಂದು ಅದ್ಭುತವಾದ ಮಾಹಿತಿನ ಗುರುಗಳು ನಮಗೆ ತಿಳಿಸ್ಕೊಡ್ತಾರೆ. ಅದು ನಿಮ್ಮ ಮನೆಗಳ ವಿಚಾರ ಮತ್ತು ನಿಮ್ಮ ಮನೆ ದೇವರ ವಿಚಾರ ಆಗಿರುತ್ತೆ. ಬನ್ನಿ ಕೇಳೋಣ. ಗುರುಗಳೇ, ಈಗ ಕೆಲವರಿಗೆ ತುಂಬ ಜನದ ಪ್ರಶ್ನೆಗಳೇನಪ್ಪ ಅಂದರೆ, ಕೆಲವರಿಗೆ ಮನೆ ದೇವ್ರು ಯಾವುದು ಅಂತಲೇ ಗೊತ್ತಿರಲ್ಲ. ಯಾವಾಗಲೂ ಯಾರೋ ಅವ್ರ ತಾತ ಮುತ್ತಾತರು ಪೂಜೆ ಮಾಡ್ತಿರೋದನ್ನ ಅದನ್ನೇ ಕಂಟಿನ್ಯೂ ಮಾಡ್ಕೊಂಡಿರ್ತಾರೆ. ಮತ್ತು ಇವಾಗ ಗೊತ್ತಾಗ್ಬಿಡುತ್ತೆ ಅವರಿಗೆ, ಇದು ಅದಂತ ಕನ್ಫ್ಯೂಸನಲ್ಲಿ ಇರ್ತಾರೆ, ಯಾವುದು ನಮ್ಮ ಮನೆ ದೇವರು ಅಂತ. ಇದ್ರ ಬಗ್ಗೆ ತಿಳಿಸ್ಕೊಡಿ, ಹೇಗೆ ಅದನ್ನು ತಿಳ್ಕೊಳ್ಳೋದು ಗುರುಗಳೇ? ನೋಡಿ, ಮನೆ ದೇವರು ಅಂತಕ್ಕಂಥ ವಿಚಾರ ಅಲ್ವಾ, ಖಂಡಿತ ತಿಳಿಸ್ಕೊಡ್ತೀನಿ. ಮನೆ ದೇವರು ಯಾವುದು, ಯಾವ ಮನೆ ದೇವರು, ಯಾರ ಮನೆ ದೇವರು, ಯಾವ ಒಂದು ರೂಪದಲ್ಲಿದ್ದಾರೆ ಅಂತಕ್ಕಂಥದ್ದು ಪ್ರಶ್ನೆ. ಈಗ ನೋಡಿ, ಮನೆ ದೇವರು ಅಂದ ತಕ್ಷಣ ಏನಾಗುತ್ತೆ ಅಂದರೆ, ಕೆಲವರಿಗೆ ಎಷ್ಟೋ ಜನರಿಗೆ ನೀವು ಹೇಳ್ದಂಗೆ ಅದು ಮನೆ ದೇವರು ಯಾವುದು ಅಂತ ಗೊತ್ತಾಗಲ್ಲ. ಯಾಕೆ ಗೊತ್ತಾಗಲ್ಲ ಅಂತ ಹೇಳಿದ್ರೆ, ಹಿಂದಿನ ತಲೆಮಾರಲ್ಲಿ ಇದೆಯಲ್ಲ, ಹಿಂದಿನ ತಲೆಮಾರಲ್ಲಿ ಕರೆಕ್ಟಾಗಿ ಅದನ್ನ ಆಚರಣೆ ಮಾಡ್ಕೊಂಡು ಬಂದಿರಲ್ಲ, ಪಾಲಿಸ್ಕೊಂಡು ಬಂದಿರಲ್ಲ. ಈಗ ಉದಾಹರಣೆಗೆ ಯಾವುದೋ ಒಂದು ಚೌಡೇಶ್ವರಿ ಅಂದ್ಕೊಳ್ಳಿ. ಚೌಡೇಶ್ವರಿನ ಒಂದು 6-7 ತಲೆಮಾರು ಹಿಂದೆ ಪೂಜೆ ಮಾಡ್ತಾಯಿದ್ರು. ಆಮೇಲೆ 4ನೇ ತಲೆಮಾರು ಬಂದಾಗ ಅದನ್ನು ವೆಂಕಟರಮಣ ಸ್ವಾಮಿಗೂ ಹೋಗ್ತಾರೆ, ತಿರುಪತಿ ಫೇಮಸ್ ಆಗಿಬಿಟ್ಟಿದೆ ಅಂತ ಹೇಳ್ಬಿಟ್ಟು. ಆಮೇಲೆ ಮತ್ತೆ 2ನೇ ತಲೆಮಾರಿಗೆ ಬಂದಾಗ ಶಿವನಿಗೆ ಮಂಜುನಾಥನ ಧರ್ಮಸ್ಥಳಕ್ಕೆ ಹೋಗ್ತಾರೆ. ಈ 1ನೇ ತಲೆಮಾರವ್ರಿಗೆ ಯಾವುದು ನಮ್ಮ ಮನೆ ದೇವರು, ವೆಂಕಟರಮಣನ, ಮಂಜುನಾಥನ, ಚೌಡೇಶ್ವರಿನ ಅನ್ನೋದು ಕನ್ಫ್ಯೂಸ್ ಆಗಿಬಿಡುತ್ತೆ. ಈ ಥರ ಕನ್ಫ್ಯೂಸ್ ಆದಾಗ ಆ ಕನ್ಫ್ಯೂಷನಲ್ಲೇ ಇರ್ತಾರೆ, ಎಲ್ಲ ದೇವ್ರಿಗೂ ಪೂಜೆ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಈ ಥರ ಹೋಗ್ತಾ ಇರ್ಬೇಕಾದ್ರೆ ಏನಾಗುತ್ತೆ ಅಂದರೆ, ಇವರಿಗೆ ಕಷ್ಟಗಳು ಜಾಸ್ತಿ ಆಗುತ್ತೆ. ಮನೆ ದೇವರ ಅನುಗ್ರಹ ಅಂತಕ್ಕಂಥ ತುಂಬ ಇಂಪಾರ್ಟೆಂಟು. ಆ ಥರ ಮನೆ ದೇವರೇ ಯಾವುದು ಅಂತ ಗೊತ್ತಿಲ್ಲದೇ ಯಾವ್ಯಾವ ದೇವ್ರಿಗೋ ಪೂಜೆ ಮಾಡ್ತಾರೆ, ಹೆಂಗಾಗುತ್ತೆ? ಬೇರೆ ದೇವರಿಗೆಲ್ಲ ಶಕ್ತಿ ಇದೆ, ಕ್ಷೇತ್ರ ಅದು ಬಿಡಿ, ಅದು ಬೇರೆ ವಿಚಾರ. ಆದರೆ ಮನೆ ದೇವರು ಇಂಪಾರ್ಟೆಂಟ್ ಇರುತ್ತೆ. ಈ ಥರ ಗೊತ್ತಿಲ್ಲ ಅಂತ ಹೇಳಿದಾಗ ಏನಾಗುತ್ತೆ ಅಂದರೆ, ನಮಗೆ ವಿಶೇಷವಾಗಿ ತಾಂಬೂಲ ಪ್ರಶ್ನೆ ಅಂತ ವಿಳ್ಯದೆಲೆ ಮತ್ತು ಅಡಿಕೆ ಇಟ್ಕೊಂಡು ಹೇಳುವಂಥ ಶಾಸ್ತ್ರ ಅದು. ನಾಳೆ ಕ್ಲಾಸಲ್ಲೂ ಕೂಡ ಇದನ್ನೆಲ್ಲ ಹೇಳ್ಕೊಡ್ತಾ ಇದ್ದೀವಿ ನಾವು, ತಾಂಬೂಲ ಶಾಸ್ತ್ರ. ಆ ವಿಳ್ಯದೆಲೆಯಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಎಷ್ಟು ಗೆರೆಗಳಿದೆ, ದೊಡ್ಡ ಗೆರೆಗಳು ಎಷ್ಟಿದೆ, ಚಿಕ್ಕ ಗೆರೆಗಳು ಎಷ್ಟಿದೆ, ಅದು ಯಾವ ಕಡೆಗೆ ವಾಲಿದೆ, ಆಯಿತಾ, ಇದೆಲ್ಲ ನೋಡ್ಕೊಳ್ಳುವಂಥ ಸೂಚನೆಗಳು ಒಂದು. ಮತ್ತು ಎಷ್ಟು ಎಲೆ ಬಂದಿದೆ ಸಂಖ್ಯೆ, ಅದನ್ನೆಲ್ಲ ನೋಡಿದಾಗ ನಾವು ಪ್ರಶ್ನೆ ಮುಖಾಂತರ ಏನಾಗುತ್ತೆ ಅಂದರೆ, ತಾಂಬೂಲ ಪ್ರಶ್ನೆ ಮುಖಾಂತರ ಗಂಡು ದೇವರ ಹೆಣ್ಣು ದೇವರ ಅನ್ನೋದು ಗೊತ್ತಾಗುತ್ತೆ ನಮಗೆ. ಸೊ ಗಂಡು ದೇವರ ಹೆಣ್ಣು ದೇವರ ಅಂತ ಗೊತ್ತಾದಾಗ ಅದನ್ನು ನಾವು ಮತ್ತೆ ಒಂದು ಪ್ರಶ್ನೆ ಹಾಕಬೇಕು ಅಂದರೆ ಕೌಡೆ ಮುಖಾಂತರ ಹಾಕ್ತೀವಿ. ಕೌಡೆಯಲ್ಲಿ ನಮಗೇನಾಗುತ್ತೆ ಅಂತ ಹೇಳಿದ್ರೆ, ಎಕ್ಸಾಕ್ಟಾಗಿ ಮನೆ ದೇವರು ಯಾವ ಥರ ಇದ್ದಾರೆ, ಏನು ವಿಚಾರ ಅನ್ನೋದು ಗೊತ್ತಾಗುತ್ತೆ. ಸೊ ಮತ್ತೆ ನಾವು ಡೀಪಾಗಿ ಹೋಗಿ ದೀಪಯಕ್ಷಿಣಿಯಲ್ಲಿ ನಿಮಗೆಲ್ಲ ಗೊತ್ತಿರೋಂಗೆ ದೀಪಯಕ್ಷಿಣಿ ಸಿದ್ಧಿ ಇರೋದ್ರಿಂದ ಆ ಯಕ್ಷಿಣಿ ದೀಪದಲ್ಲಿ ನಾವು ನೋಡಿದಾಗ ಆ ಒಂದು ಮನೆ ದೇವರು ಯಾವುದು ಅಂತಕ್ಕಂಥದ್ದು ಗೊತ್ತಾಗುತ್ತೆ. ಈಗ ಹೆಣ್ಣು ದೇವರು ಅಂತ ಬರುತ್ತೆ ತಾಂಬೂಲದಲ್ಲಿ. ಕೌಡೆಯಲ್ಲಿ ಏನಾಗುತ್ತೆ, ಆ ಹೆಣ್ಣು ದೇವರಿಗೆ 4 ಕೈ ಇದೆ, ಅವಳು ಅತಿ ಉಗ್ರನೂ ಅಲ್ಲ, ಅತಿ ಸೌಮ್ಯನೂ ಅಲ್ಲ, ಈ ಥರದ್ದೆಲ್ಲ ಗೊತ್ತಾಗ್ಬಿಡುತ್ತೆ. ಆದರೆ ಯಕ್ಷಿಣಿ ಹತ್ರ ಕೇಳಿದಾಗ ಅವಳು ಚೌಡೇಶ್ವರಿ ರೂಪವನ್ನು ತಗೊಳ್ತಾಳೆ. ಆ ದೀಪದಲ್ಲೇ ನಮಗೆ ಕಾಣಿಸೋದ್ರಿಂದ ಈ ನಿಮ್ಮ ಮನೆ ದೇವರು ಚೌಡೇಶ್ವರಿ ಅಂತಲೇ ನಾವು ಹೇಳ್ಬಿಡ್ಬೋದು. ಇದು 100% ನಿಜವಾಗಿರುತ್ತೆ. ಮತ್ತು ಹಿಂದೆ ಯಾರಾದರೂ ಕೇಳಿದಾಗಲೂ ಕೂಡ ಅದು ಕರೆಕ್ಟಾಗಿ ಆಗಿರ್ತಕ್ಕಂಥ ಆನ್ಸರ್ ಬರುತ್ತೆ. ಇನ್ನೂ ಕೆಲವ್ರಿಗೆ ಏನಾಗುತ್ತೆ ಅಂತ ಹೇಳಿದ್ರೆ, ಎಲ್ಲೋ ಒಂದು ಕಡೆ ದೇವಸ್ಥಾನಕ್ಕೋ ಅಲ್ಲೋ ಇಲ್ಲೋ ಹೋಗಿರ್ತಾರೆ. ಅವ್ರು ಏನು ಮಾಡ್ತಾರೆ, ಅರ್ಚಕರು ಏನು ಮಾಡ್ತಾರೆ ಅಂದರೆ, ಅವ್ರಿಗೆ ಸರಿಯಾಗಿ ಗೊತ್ತಿಲ್ಲದೇ ಮನೆ ದೇವ್ರು ಯಾವುದಾದ್ರು ಕನ್ಫ್ಯೂಸ್ ಮಾಡಿಬಿಡ್ತಾರೆ. ನಿಮ್ದು ಅದಲ್ಲ ರೀ, ಇದಲ್ಲ ರೀ ಅಂತ ಕೆಲವುದೆಲ್ಲ ಇದೆ, ನೋಡಿದ್ದೀನಿ ನಾನು. ಸೊ ಕನ್ಫ್ಯೂಸ್ ಮಾಡಿಬಿಡ್ತಾರೆ. ಅವಾಗ ಇವ್ರು ಕನ್ಫ್ಯೂಸ್ ಆಗಿ ಯಾವುದ್ಯಾವುದೋ ದೇವ್ರನ್ನ ಪೂಜೆ ಮಾಡೋಕ್ಕೆ ಶುರು ಮಾಡಿಬಿಡ್ತಾರೆ. ಆದರೆ ಅದಕ್ಕೆ ಪ್ರಶ್ನೆ ಮುಖಾಂತರ ನಾವು ನೋಡಿದಾಗ, ಇಂಥದ್ದೇ ಪರ್ಟಿಕ್ಯುಲರ್ ಆಗಿ ಇಂಥದ್ದೇ ದೇವರಿದ್ದಾನೆ, ಇಂಥದ್ದನ್ನೇ ನಾವು ಪೂಜೆ ಮಾಡಬೇಕು ಅಂತಕ್ಕಂಥ ವಿಚಾರ ನಮ್ಗೆ ಗೊತ್ತಾಗೋದ್ರಿಂದ ನಾವು ಮನೆ ದೇವ್ರನ್ನ ಮುಂದುವರ್ಸ್ಕೊಂಡು ಹೋಗ್ಬೋದು. ಅದನ್ನು ನಿಸ್ಸಂಕೋಚವಾಗಿ, ನಿರ್ಭಯವಾಗಿ, ಇದೇ ಅಂತಕ್ಕಂಥ ನಂಬಿಕೆಯಿಂದ ನಾವು ಪೂಜೆ ಮಾಡ್ಕೊಂಡು ಹೋಗ್ಬೋದು. ಅಷ್ಟು ಆ್ಯಕ್ಯುರೇಟಾಗಿ ಈ ತಾಂಬೂಲ ಮತ್ತು ಕೌಡೆ ಶಾಸ್ತ್ರದಲ್ಲಿ ಮತ್ತು ದೀಪಯಕ್ಷಿಣಿ ಸಿದ್ಧಿಲಿ ಇವೆಲ್ಲವೂ ಗೊತ್ತಾಗುತ್ತೆ. ಹಾಗಾಗಿ ಯಾರಿಗಾರು ವಿಚಾರ ಗೊತ್ತಿಲ್ಲದೆ ಇದ್ದರೆ, ಮನೆ ದೇವ್ರ ವಿಚಾರ, ಬಂದು ನಮ್ಮಲ್ಲಿ ಕೇಳ್ಬೋದು. ಆವಾಗ ನಾವು ಅವ್ರಿಗೆ ಯಾವುದು ನಿಮ್ಮ ಮನೆ ದೇವರು ಅಂತಕ್ಕಂಥ ಪ್ರಶ್ನೆಯನ್ನು ಹಾಕಿ ಹೇಳ್ಬೋದು. ಯಾವ ದೇವರು ಇದ್ದಾನೆ, ಆಂಜನೇಯ ಇದ್ದಾನ, ತಿರುಪತಿ ಇದ್ದಾನ, ಚೌಡೇಶ್ವರಿ ಇದ್ದಾಳ, ಇಲ್ಲ ಯಾವ ಎಲ್ಲಮ್ಮ ಇದ್ದಾಳ, ಎಲ್ಲವನ್ನೂ ಕೂಡ ಇಲ್ಲಿ ನಮಗೆ ಪ್ರಶ್ನಾಶಾಸ್ತ್ರ ದೈವ ಪ್ರಶ್ನೆ ಅಂತ ಹೇಳ್ತೀವಿ. ಆ ದೈವ ಪ್ರಶ್ನೆಯನ್ನು ಯಾವಾಗಲೂ ಕೂಡ ಗುರುವಾರ ದಿವಸನೇ ಹಾಕಿಸ್ಬೇಕು ನಾವು. ಬೇರೆ ದಿನಗಳಲ್ಲಿಗಿಂತ ಅದು ಗುರುವಾರ ದಿನ ತುಂಬ ಚೆನ್ನಾಗಿ ದೈವ ಪ್ರಶ್ನೆ ಬರುತ್ತೆ. ಸೊ ದೈವ ಪ್ರಶ್ನೆ ನೋಡಿದಾಗ ನಮಗೆ ಅನುಕೂಲ ಆಗುತ್ತೆ. ಅದರಿಂದ ಅಂದರೆ ನಿಮ್ಮಲ್ಲಿ ಬಂದು ಪ್ರಶ್ನೆ ಕೇಳಿ, ಅಂದರೆ ದೇವಿ ಮೂಲಕ ಉತ್ತರ ಸಿಗುತ್ತೆ ಮನೆ ದೇವರು ಯಾವುದು ಅಂತ. ಹೌದು, ಗೊತ್ತಾಗುತ್ತೆ. ಗುರುಗಳೇ, ಈಗ ಇದನ್ನ ಹೇಳಿದ್ರಿ, ಈಗ ಮನೆ ದೇವ್ರ ವಿಚಾರ ಹೇಳಿದ್ರಿ. ಅದೇ ರೀತಿ ಮನೆಯಲ್ಲಿ ದೇವ್ರ ಮನೆ ಅಥವಾ ದೇವ್ರ ಕೋಣೆಗಳು ಇದ್ದೇ ಇರುತ್ತೆ ಎಲ್ಲರ ಮನೆಯಲ್ಲೂ. ಅಲ್ಲಿ ಪೂಜಾ ವಿಧಿವಿಧಾನಗಳು ಹೇಗೆ, ಮತ್ತೆ ದೇವರಿಂದ ರಕ್ಷಣೆ ಹೇಗೆ ಗುರುಗಳೇ ನಮಗೆ? ಖಂಡಿತವಾಗ್ಲು ಬಹಳ ಒಳ್ಳೆಯ ಪ್ರಶ್ನೆ ಕೇಳಿದ್ರಿ. ಇದು ನೋಡಿ, ಏನಾಗುತ್ತೆ ಅಂತ ಹೇಳಿದ್ರೆ, ಪೂಜಾ ವಿಧಾನ ತುಂಬ ಇಂಪಾರ್ಟೆಂಟ್ ಇರುತ್ತೆ. ಒಂದೊಂದು ದೇವರಿಗೆ ಒಂದೊಂದು ವಾರ ಅನ್ನೋದು ಇರುತ್ತೆ. ಇವಾಗ ಈಗ ವೆಂಕಟರಮಣ ಸ್ವಾಮಿಗೆ ನಿಮ್ಗೆ ಗೊತ್ತಿದ್ದಂಗೆ ಯಾವ ವಾರ ಪೂಜೆ ಮಾಡ್ತಾರೆ?
ಶನಿವಾರ ಸ್ಪೆಷಲ್ಲು ವೆಂಕಟರಮಣ ಸ್ವಾಮಿಗೆ. ಯಾವಾಗಲೂ ಕೂಡ ಶನಿವಾರ ವಿಶೇಷವಾಗಿ ಅವರ ಮನೆ ದೇವರು ವೆಂಕಟರಮಣ ಸ್ವಾಮಿ ಆಗಿದೆ, ಶನಿವಾರ ಮಾಡ್ತಾರೆ. ಶಿವನಿಗೆ ಸೋಮವಾರ ಮಾಡ್ತಾರೆ. ಇದೆಲ್ಲ ಜನರಲ್ ಆಗಿ ಎಲ್ಲರಿಗೂ ಗೊತ್ತಿದೆ. ಈಗ ಲಕ್ಷ್ಮೀ ಪೂಜೆ ಮಾಡೋದು ಯಾವ ವಾರ ಅಂತ ಕೇಳಿದ್ರೆ ಶುಕ್ರವಾರ ಅಂತ ಹೇಳ್ಬೋದು ನಾವು. ಹಾಗಾಗಿ ಪರ್ಟಿಕ್ಯುಲರ್ ಆಗಿ ಅಂಥ ದಿನನೇ ಇರೋದ್ರಿಂದ ಅಂಥ ದಿವಸದಲ್ಲಿ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ ವಿಶೇಷವಾಗಿ ಲಕ್ಷ್ಮೀ ಮನೆ ದೇವರು ಅಥವಾ ವೆಂಕಟರಮಣನ ಅಂತಕ್ಕಂಥದ್ದು ವಿಚಾರದಲ್ಲಿ ಇಂಥದ್ದೇ ಮನೆ ದೇವರು ಅಂತೇಳಿ ಗೊತ್ತಾದಾಗ ಅಂಥ ದಿವಸದಲ್ಲಿ ನಾವೇನು ಮಾಡಬೇಕು, ಮನೆಯೆಲ್ಲ ಶುದ್ಧಿ ಮಾಡಬೇಕು, ಆ ವಿಗ್ರಹಗಳು ಫೋಟೋಗಳು ಎಲ್ಲವನ್ನು ತೊಳಿಬೇಕು ಆಯಿತಾ. ಎಲ್ಲದಕ್ಕೂ ಅರಿಶಿನ ಕುಂಕುಮ ಗಂಧ ಇಟ್ಬಿಟ್ಟು ಚೆನ್ನಾಗಿ ಘಮಘಮ ಅಂತಕ್ಕಂಥ ಒಂದು ಅಗರಬತ್ತಿ ಅಥವಾ ಧೂಪವನ್ನೆಲ್ಲ ಹಾಕಿ ದೇವರಿಗೆಲ್ಲ ಹೂವಿಂದ ಸಿಂಗಾರ ಮಾಡಿ ಆಯಿತಾ, ಅರಿಶಿನ ಕುಂಕುಮ ಧೂಪ ದೀಪಾದಿಗಳಿಂದ ಪೂಜೆ ಮಾಡಿ, ಏನೋ ಇವತ್ತು ಸ್ಪೆಷಲ್ಲಾಗಿ ನಮ್ಮ ಮನೆ ದೇವ್ರದ್ದು ಒಂದು ಬರ್ತಡೇ ಇದೆಯೇನೋ ಅನ್ನೋ ರೀತಿಯಲ್ಲಿ ಎಲ್ಲವನ್ನು ಪ್ರಿಪೇರ್ ಮಾಡಿ ದೀಪವನ್ನು ಒಳ್ಳೆ ತುಪ್ಪದ ದೀಪ ಅನುಕೂಲ ಇಲ್ಲ ಅಂತಕ್ಕಂಥವ್ರು ಎಳ್ಳೆಣ್ಣೆ ದೀಪ ಎಲ್ಲ ಹಚ್ಚಿಟ್ಟು ಪೂಜೆ ಮಾಡಿದಾಗ ಚೆನ್ನಾಗಿ ಮನೆ ದೇವರ ಅನುಕೂಲ ಆಗುತ್ತೆ ಅಂತಕ್ಕಂಥದ್ದನ್ನು ನಾವು ನೋಡ್ಬೋದು. ಮತ್ತು ವಿಶೇಷವಾಗಿ ಏನಪ್ಪ ಅಂದರೆ ಮನೆ ದೇವರು ಯಾವಾಗಲೂ ಕೂಡ ನಮ್ಮ ಮನೆ ದೇವರು ನಮ್ಮನ್ನು ಮಾತ್ರ ರಕ್ಷಣೆ ಮಾಡ್ತಾನೆ, ಪಕ್ಕದ ಮನೆಯವ್ರನ್ನ ರಕ್ಷಣೆ ಮಾಡಲ್ಲ. ಯಾಕಂದರೆ ಅದು ನಮ್ಮನೆ ದೇವರು. ಆದ್ದರಿಂದ ನಮ್ಮನೆ ದೇವ್ರನ್ನ ನಾವು ಚೆನ್ನಾಗಿ ನೋಡ್ಕೋಬೇಕು. ಆ ದೇವರಿಗೆ ಯಾವ ಒಂದು ಪದಾರ್ಥ ಇಷ್ಟ ಅಂತಕ್ಕಂಥದ್ದು ನೋಡಿಕೊಂಡು ಅದೇ ಥರದ ನೈವೇದ್ಯವನ್ನು ಕೊಡಬೇಕು, ಆರತಿಗಳನ್ನ ಬೆಳಗಬೇಕು, ಚೆನ್ನಾಗಿ ಪೂಜೆಗಳನ್ನ ಮಾಡಬೇಕು. ಆವಾಗ ತುಂಬ ಅನುಕೂಲ ಆಗುವಂಥದ್ದು ಇರುತ್ತೆ. ಗುರುಗಳಿಗೆ ಕೆಲವರು ಹೇಳ್ತಾರೆ, ಅಂದರೆ ತಿಳ್ಕೊಂಡಿರೋರು ಕೆಲವರು ಹೇಳ್ತಾರೆ, ಈಗ ಮನೆ ದೇವರು ಮೊದಲು ಆಮೇಲೆ ಮಿಕ್ಕಿದ ಬೇರೆ ದೇವರುಗಳು ಅಂತ. ಇದು ಹೇಗೆ ಗುರುಗಳೇ? ಖಂಡಿತವಾಗ್ಲೂ ನೋಡಿ, ಮನೆ ದೇವ್ರ ರಕ್ಷಣೆ ಇಲ್ಲ ಅಂತ ಹೇಳಿದ್ರೆ ಯಾವ ದೇವ್ರ ಪೂಜೆ ಮಾಡಿದ್ರು ಏನು ಅದು ಅನುಕೂಲ ಕೊಡಲ್ಲ. ಯಾವಾಗಲೂ ಕೂಡ ಮನೆ ದೇವರೇ ಪ್ರಥಮವಾಗಿರುತ್ತೆ, ಮನೆ ದೇವರಿಂದನೇ ಎಲ್ಲ ರಕ್ಷಣೆ ಸಿಗುವಂಥದ್ದು. ಹಾಗಾಗಿ ಮನೆ ದೇವರ ಪೂಜೆ ತುಂಬ ಇಂಪಾರ್ಟೆಂಟ್ ಇರುತ್ತೆ. ಮನೆ ದೇವರ ಒಂದು ಶಕ್ತಿ ಒಂದು ಇದ್ಬಿಟ್ರೆ ಯಾವ ಭೂತ ಪ್ರೇತ ಪಿಶಾಚಿ ಯಾವ ತಾಂತ್ರಿಕ ಯಾವ ಮಾಂತ್ರಿಕ ನಡೆಯಲ್ಲ, ಅಷ್ಟು ಶಕ್ತಿ ಆ ಮನೆ ದೇವರಿಗಿರುತ್ತೆ. ಅದರಿಂದ ಗುರುಗಳಿಗೆ ತುಂಬಾ ಜನ ಹೇಳ್ತಾರೆ, ಈಗ ತುಂಬಾ ದೇವ್ರುಗಳಿಗೆ ಹೋಗ್ತಾನೆ ಇರ್ತಾರೆ, ಬೇರೆ ದೇವ್ರುಗಳಿಗೆಲ್ಲ ಹೋಗ್ತಿರ್ತಾರೆ, ಮನೆ ದೇವ್ರಿಗೆ ಹೋಗಿ 1 ವರ್ಷನೋ 2 ವರ್ಷನೋ ಆಗ್ಬಿಟ್ಟಿರುತ್ತೆ, ಹೋಗೇ ಇರಲ್ಲ, ಆದ್ರೂ ಮನೇಲಿ ಸಮಸ್ಯೆ ಅಂತಾನೆ ಹೇಳ್ತಾ ಇರ್ತಾರೆ. ಇದು ಹೆಂಗೆ ಕನೆಕ್ಟ್ ಆಗುತ್ತೆ ಗುರುಗಳೇ, ಮನೆ ದೇವ್ರದ್ದು ಮತ್ತೆ ಇವ್ರದ್ದು? ಅಲ್ಲ, ಏನಾಗುತ್ತೆ ಅಂತ ಹೇಳಿದ್ರೆ ನೋಡಿ, ಬೇರೆ ದೇವ್ರು ಏನಂದ್ರೆ ನಾವು ಇಷ್ಟಪಟ್ಟು ಹೋಗುವಂಥ ದೇವರು. ಆದರೆ ಮನೆ ದೇವ್ರು ಏನಂದರೆ ಮನೆಯನ್ನು ಮತ್ತು ಇವ್ರನ್ನ ರಕ್ಷಣೆ ಮಾಡೋದಕ್ಕೆ ಅಂತಲೇ ನಿಂತ್ಕೊಂಡಿರ್ತಕ್ಕಂಥ ದೇವರು. ಹಾಗಾಗಿ ವರ್ಷಕ್ಕೆ ಒಂದು ಸಲನೇ ಹೋಗ್ಬೇಕಂತಿಲ್ಲ, 2-3 ಸಲ ಬೇಕಾದ್ರೂ ಅನುಕೂಲ ಇದ್ದರೆ ಹೋಗ್ಬೋದು. ಅಥವಾ ದೂರ ಇದೆ, ನಮ್ಗೆ ಆಗಲ್ಲ, ನಮ್ಗೆ ಇಂಥ ಪರಿಸ್ಥಿತಿ ಇದೆ ಅಂದರೆ ವರ್ಷಕ್ಕೆ ಒಂದು ಸಲ ಆದರೂ ಹೋಗಿ ಆ ದೇವರಿಗೆ ಮುಡುಪನ್ನು ಸಲ್ಲಿಸೋವಂಥದ್ದು. ಒಂದು ವರ್ಷದಲ್ಲಿ ಏನೇನೋ ನಡೆದಿರುತ್ತೆ ಜೀವನದಲ್ಲಿ, ಅವಾಗ ನಾವು ಒಂದಷ್ಟು ಹರಕೆಗಳನ್ನ ತೆಗೆದಿಟ್ಟಿರ್ತೀವಿ, ಅಥವಾ ಏನೋ ದೇವ್ರಿಗೆ ಕೊಡಬೇಕು ಅಂತೇಳಿ ಒಂದು ಆಸೆಯಿಂದ ಒಂದಷ್ಟು ದುಡ್ಡನ್ನು ಎತ್ತಿಟ್ಟಿರ್ತೀವಿ. ಅದೆಲ್ಲ ತೊಗೊಂಡೋಗಿ ಚೆನ್ನಾಗಿ ಪೂಜೆ ಮಾಡ್ಕೊಂಡು ಬರೋವಾಗ ಒಂದು ಒಳ್ಳೆಯ ಪಾಸಿಟಿವ್ ಎನರ್ಜಿ ನಮ್ಮ ಜೊತೆಗೆ ಬರುತ್ತೆ, ನಮ್ಮನ್ನು ಚೆನ್ನಾಗಿ ರಕ್ಷಣೆ ಮಾಡಿ ಕೊಡುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ಮನೆ ದೇವ್ರ ಬಗ್ಗೆ ಮತ್ತು ಅದರ ರಕ್ಷಣೆ ಬಗ್ಗೆ ಗುರುಗಳು ನಮಗೆ ತಿಳಿಸ್ಕೊಟ್ಟಿದ್ದಾರೆ, ಒಂದು ಒಳ್ಳೆ ಅದ್ಭುತವಾದ ಮಾಹಿತಿಯನ್ನು ಕೊಟ್ಟಿದ್ದಾರೆ. ನೀವು ಕೂಡ ಮನೆ ದೇವ್ರ ಬಗ್ಗೆ ಗೊತ್ತಿಲ್ಲದೆ ಇರೋರು ಅಥವಾ ಅದ್ರ ಬಗ್ಗೆ ತಿಳ್ಕೋಬೇಕು, ಅದು ಇವಾಗ ಯಾವ ದೇವ್ರನ್ನ ಪೂಜಿಸ್ತಾ ಇದ್ದೀರಾ, ಮತ್ತು ನಮ್ಮ ನಿಜವಾದ ಮನೆ ದೇವ್ರು ಯಾವುದು, ಈ ಥರದ್ದು ಪ್ರಶ್ನೆಗಳು ನಿಮ್ಮಲ್ಲೂ ಇರುತ್ತೆ. ಅದ್ರ ಬಗ್ಗೆ ನೀವು ಕೂಡ ತಿಳ್ಕೊಬೋದು. ಗುರುಗಳು ಪ್ರಶ್ನೆನ ಹಾಕಿ ಅದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿನ ಕೊಡ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸ್ಕ್ರೀನ್ ಮೇಲೆ ಬರ್ತಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ನಮಸ್ಕಾರ.